ಇನ್ನು ಕೇಂದ್ರ ಸರ್ಕಾರವನ್ನ ಪ್ರತಿವಾದಿ ಮಾಡಿದೆ ಆರ್ಎಸ್ಎಸ್. ವಿಚಾರಣೆಗೂ ಮುನ್ನ ಅಫಿಡವಿಟ್ ಸಲ್ಲಿಸಿದ ಆರ್ಎಸ್ಎಸ್. ಕೇಂದ್ರ ಸರ್ಕಾರದಿಂದಲೂ ಕೂಡ ಭದ್ರತೆಗೆ ಆರ್ಎಸ್ಎಸ್ ಮನವಿಯನ್ನ ಮಾಡಿಕೊಂಡಿದೆ. ಕೇಂದ್ರ ಗೃಹ ಸಚಿವಾಲಯ ಪ್ರತಿವಾದಿಯನ್ನಾಗಿ ಆರ್ಎಸ್ಎಸ್ ಇದೀಗ ಮಾಡಿಕೊಂಡಿದೆ. ಬದ್ಧ ಸಂಚಲನಕ್ಕೆ ಭದ್ರತೆಯನ್ನು ಒದಗಿಸಲು ಆರ್ಎಸ್ಎಸ್ ಮನವಿಯನ್ನು ಮಾಡಿಕೊಂಡಿರುವುದು. ಸದ್ಯಕ್ಕಂತೂ ಇದೀಗ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವುದರಿಂದ 2ನೇ ತಾರೀಕು ನಿಗದಿಯಾಗಿರುವಂತಹ ಪಥಸಂಚಲನ ನಡೆಯಲ್ಲ. ನಂತರದಲ್ಲಿ ಪಥಸಂಚಲನಕ್ಕೆ ಅನುಮತಿ ಸಿಕ್ಕರೆ ಕೋರ್ಟ್ನಲ್ಲಿ ಅವಕಾಶ ಸಿಕ್ಕಿದ್ದೇ ಆದರೆ ಹೆಚ್ಚಿನ ಭದ್ರತೆಯನ್ನ ಕೊಡಬೇಕು ಅಂತ ಹೇಳಿ ಇದೀಗ ಕೇಂದ್ರ ಸರ್ಕಾರವನ್ನ ಪ್ರತಿವಾದಿಯನ್ನಾಗಿ ಆರ್ಎಸ್ಎಸ್ ಮಾಡಿಕೊಂಡಿದೆ. ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದೆ. ವಿಚಾರಣೆ ಆರಂಭ ಆಗೋದಕ್ಕೂ ಮುನ್ನವೇ ಕೇಂದ್ರ ಸರ್ಕಾರದಿಂದಲೂ ಕೂಡ ಭದ್ರತೆಗೆ ಆರ್ಎಸ್ಎಸ್ ಮನವಿಯನ್ನ ಮಾಡಿಕೊಂಡಿದೆ. ಸದ್ಯಕ್ಕಂತೂ ಇದು ಮೊದಲು ಜಿಲ್ಲಾಡಳಿತದಲ್ಲಿತ್ತು. ಈ ಒಂದು ಆರ್ಎಸ್ಎಸ್ ಪಥಸಂಚಲನದ ವಿಚಾರವನ್ನ ನಿರ್ಧರಿಸುವಂತಹ ಚೆಂಡು ನಂತರದಲ್ಲಿ ಕೋರ್ಟ್ಗೆ ಹೋಯಿತು. ಕೋರ್ಟ್ನಿಂದ ಮತ್ತೆ ಜಿಲ್ಲಾಡಳಿತದ ಅಂಗಳಕ್ಕೆ ಬಂತು. ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯಿತು. ಸರ್ಕಾರದ ಮಟ್ಟಿಗೆ ಬೆಂಗಳೂರಿನಲ್ಲಿ ಶಾಂತಿ ಸಭೆಯನ್ನ ಮಾಡಿ ವರದಿಯನ್ನ ಕೊಡಿ ಅಂತ ಇದೀಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅದರ ಜೊತೆಗೆ ಇದೀಗ ಕೇಂದ್ರ ಸರ್ಕಾರದ ಎಂಟ್ರಿಯೂ ಕೂಡ ಆಗ್ತಾ ಇದೆ ಅಫಿಡವಿಟ್ ಅನ್ನ ಆರ್ಎಸ್ಎಸ್ ಸಲ್ಲಿಕೆ ಮಾಡಿರುವುದರಿಂದ. ಇದೀಗ ಆರ್ಎಸ್ಎಸ್ ಪಥಸಂಚಲನ ಯಾವತ್ತಾಗುತ್ತೆ, ಜೊತೆಗೆ ಆರ್ಎಸ್ಎಸ್ ಪಥಸಂಚಲನ ಜೊತೆಗೆ ರೂಟ್ ಮಾರ್ಚ್ನ ಒಂದಷ್ಟು ಸಂಘಟನೆಗಳು ಕೂಡ ದಲಿತ ಪ್ಯಾಂಥರ್ಸ್, ಭೀಮ್ ಆರ್ಮಿ, ಹೀಗೆ ಒಂದು 11 ಸಂಘಟನೆಗಳು ಪರ್ಮಿಷನ್ ಕೇಳಿದ್ವು, ನಾವು ಕೂಡ ರೂಟ್ ಮಾರ್ಚ್ ಮಾಡ್ತೀವಿ ಅಂತ. ಸೊ ಇದೀಗ ಅಫಿಡವಿಟ್ ಸಲ್ಲಿಸಿದ ಆರ್ಎಸ್ಎಸ್ ಈಗ ಕೇಂದ್ರ ಸರ್ಕಾರದಿಂದಲೂ ಕೂಡ ಭದ್ರತೆಗೆ ಆರ್ಎಸ್ಎಸ್ ಮನವಿ ಮಾಡಿದೆ. ಕೇಂದ್ರ ಗೃಹ ಸಚಿವಾಲಯ ಪ್ರತಿವಾದಿ ಮಾಡಿದಂಥ ಆರ್ಎಸ್ಎಸ್. ಸೊ ಈಗ ಕೋರ್ಟ್ ಏನು ಹೇಳುತ್ತೆ ಕಾದು ನೋಡಬೇಕು. ಅದರ ಮುಂಚೆ ಈಗ ಶಾಂತಿ ಸಭೆ ಬೆಂಗಳೂರಿನಲ್ಲಿ ನಡೆಯುತ್ತೆ. ಸೊ ಆ ಡೇಟ್ ಯಾವಾಗ ಏನು, ಜೊತೆಗೆ 7ಕ್ಕೆ ಮತ್ತೆ ಹೈಕೋರ್ಟ್ನಲ್ಲಿ ಈ ವಿಚಾರ ಬರುತ್ತೆ. ಸೊ ಕೇಂದ್ರ ಸರ್ಕಾರವನ್ನು ಪ್ರತಿವಾದಿ ಮಾಡಿದಂಥ ಆರ್ಎಸ್ಎಸ್ ಈಗ ಅಫಿಡವಿಟ್ ಅನ್ನು ಕೂಡ ನೀವೀಗ ನೋಡ್ತಾ ಇದ್ದೀರಾ. ಸೊ ಎಲ್ಲೂ ಕೂಡ ಆಗದಂಥ ಕಾಂಪ್ಲಿಕೇಶನ್ ಈಗ ಚಿತ್ತಾಪುರದಲ್ಲಿ ಪ್ರಿಯಾಂಕರ್ಗೆ ಕ್ಷೇತ್ರದಲ್ಲಿ ಮಾತ್ರ ಇದೊಂದು ಸಮಸ್ಯೆ ಆಗಿದೆ. ಈಗ ಉಳಿದ ಕಡೆ ನಾವು ನೋಡಿದ್ವಿ, ಕೋಲಾರದಲ್ಲಾಯಿತು, ಯಾದಗಿರಿಲಾಯಿತು, ಯಾದಗಿರಿಲೂ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ಯಾರು ಇದರ ಬಗ್ಗೆ ಧ್ವನಿ ಎತ್ತಿದ್ರೋ ಅವರ ಕ್ಷೇತ್ರದಲ್ಲಿ ಒಂದು ಪ್ರತಿಷ್ಠೆ ಆಗಿದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಜನರಿಗೆ ಮೂಡ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಅಂತ ಈಗ ಕೋರ್ಟಿಗೆ ಹೋದ್ಮೇಲೆ ಖಂಡಿತ ಕಾನೂನಿಗೆ ತಲೆ ಬಾಗಲೇಬೇಕು. ಕೋರ್ಟ್ನ ಒಂದು ವೇದಿಕೆಯಲ್ಲಿದೆ ಈಗ ಈ ವಿಚಾರ. ಸೊ ಕೋರ್ಟ್ ಕರೆಕ್ಟ್ ಆದಂಥ ಒಂದು ನಿರ್ಧಾರಕ್ಕೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಜನ, ಜೊತೆಗೆ ಯಾರ್ಯಾರು ಈ ಪಥಸಂಚಲನ ಮಾಡಬೇಕು ಅಂತಿದ್ದಾರೆ ಸೊ ಅವರು ಕೂಡ ಈಗ ಕಾಯ್ತಿದ್ದಾರೆ. ಆದರೆ ಯಾರು ರಿಟ್ ಅರ್ಜಿ ಸಲ್ಲಿಸಿದ್ರು ಅವರು ಭಾಗವಹಿಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಲಾಗಿತ್ತು. ಅಶೋಕ್ ಪಾಟೀಲ್ ಅವರು ಭಾಗವಹಿಸಿರಲಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರೇ ಭಾಗವಹಿಸಬೇಕು ಶಾಂತಿ ಸಭೆಯಲ್ಲೂ ಕೂಡ ಅನ್ನೋದ್ರ ಬಗ್ಗೆ ಕೂಡ ಈಗ ತಿಳಿಸಲಾಗಿದೆ. ಸೊ ಇದೀಗ ಶಾಂತಿ ಸಭೆ ಎಲ್ಲಿ ಅನ್ನೋ ಪ್ರಶ್ನೆ ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಸೊ ಬೆಂಗಳೂರಲ್ಲಾದರೆ ಎಲ್ಲಿ ಅನ್ನೋದ್ರ ಬಗ್ಗೆ, ಯಾಕಂದರೆ ಜಿಲ್ಲೆ ಅಂತ ಬಂದಾಗ DC ಕಚೇರಿಯಲ್ಲಿ ಮಾಡಬೇಕಾಗಿತ್ತು. ಸೊ ಆದರೆ ಈಗ ಬೆಂಗಳೂರು ಅಂತ ಬಂದಾಗ ಎಲ್ಲಿ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಈಗ ಇಂಥ ಒಂದು ಸಂದರ್ಭ ಆದಾಗ ಪರಿಹಾರ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಶಾಂತಿ ಸಭೆಯಲ್ಲಿ ಇತ್ಯರ್ಥ ಆಗಬೇಕು ಅಂತ ತಿಳಿಸಲಾಗಿದೆ. ಸೊ ಈ ಬಾರಿಯ ಶಾಂತಿ ಸಭೆ ನಂಬರ್ 2. ಸೊ ಇದರಲ್ಲಾದರೂ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಸೊ ಆರ್ಎಸ್ಎಸ್ ಪಥಸಂಚಲನ, ಅದು ಚಿತ್ತಾಪುರದ ಪಥಸಂಚಲನ ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿರೋದು.